ಹಿಂದಿನ ವಿಡಿಯೋದಲ್ಲಿ ಅಂಬರೀಷ್ ಅವರ ಕುರಿತ ಜೀವನ ಮತ್ತು ಅವರ ಸಿನಿ ಜರ್ನಿಯ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇದೀಗ ಮುಂದುವರೆದ ಭಾಗದಲ್ಲಿ ಅಂಬರೀಷ್ ಅವರ ಕುರಿತ ಮತ್ತಷ್ಟು ವಿಷಯಗಳನ್ನು ನೋಡ್ತಾ ಹೋಗೋಣ. ಚಿನ್ನದಂತಹ ವ್ಯಕ್ತಿ, ಚಿನ್ನದಂತಹ ವ್ಯಕ್ತಿತ್ವ ಅಂಬರೀಷ್ ಅವರದ್ದು. ಎಲ್ಲರನ್ನೂ ಒಂದೇ ರೀತಿ ಕಾಣ್ತಿದ್ದವರು. ಅಂಬರೀಷ್ ಎಲ್ಲಿ ಇರ್ತಾ ಇದ್ರು ಅಲ್ಲಿ ಖುಷಿಗೆ ಪಾರವೇ ಇರಲಿಲ್ಲ. ಅಂಬರೀಷ್ ಅವರು ಅಜಾತ ಶತ್ರು. ಅವರಿಗೆ ಶತ್ರುಗಳೇ ಇರಲಿಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಒಮ್ಮೆ ಅವರ ಜೊತೆ ಬೆರೆತರೆ ಯಾರೇ ಆಗಲಿ ಸ್ನೇಹಿತರಾಗಿ ಬಿಡ್ತಿದ್ರು. ಪ್ರೀತಿಯಿಂದ ಗದರುತ್ತಲೇ ಅಪಾರ ಸ್ನೇಹಿತ ಬಳಗವನ್ನ ಹೊಂದಿದ್ದ ಅಂಬರೀಷ್ ಅವರು ಡೇರಿಂಗ್ ಅಂಡ್ ಡ್ಯಾಶಿಂಗ್. ಅವರ ಮಾತಿಗೆ ಫಿಲ್ಟರ್ ಇರಲಿಲ್ಲ. ಏನೇ ಹೇಳೋದಿದ್ರು ಮುಖದ ಮೇಲೆ ಹೊಡೆದ ಹಾಗೇನೆ ಹೇಳೋರು. ಎಷ್ಟೋ ಮಂದಿ ಯಾಕೆ ಇಷ್ಟು ಒರಟಾಗಿ ಮಾತನಾಡ್ತಾರೆ ಅಂದಿದ್ದು ಉಂಟು. ಆದರೆ ಅವರ ಮಾತಿನ ಶೈಲಿಯಷ್ಟೇ ಒರಟಾಗಿತ್ತೇ ವಿನಃ ಮನಸ್ಸು ನಿಷ್ಕಲ್ಮಶ, ಮಗುವಿನಂತಹ ಮನಸ್ಸು. ಅಂಬರೀಷ್ ಆಪ್ತರೆ ಹೇಳೋ ಮಾತಿನಂತೆ ಅಂಬರೀಷ್ ಯಾರಿಗೆ ಬೈತಾರೋ ಅವರ ಮೇಲೆ ಅಂಬರೀಷ್ ಅವರಿಗೆ ಅಪಾರ ಪ್ರೀತಿ ಇದೆ ಅಂತ ಅರ್ಥ. ಹಾಗೆಯೇ ಅಂಬರೀಷ್ ಬೈದೇ ಇದ್ರೆ ಏನೋ ಮಿಸ್ಸಿಂಗ್ ಅನ್ನೋ ಭಾವನೆ ಕೂಡ ಮೂಡಿದ್ದುಂಟು ಅನೇಕರಲ್ಲಿ. ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಅಂಬರೀಷ್ ಅವರದ್ದು ಕಷ್ಟ ಎಂದರೆ ಕರಗುವ ಗುಣ. ಎಷ್ಟೋ ಮಂದಿಗೆ ತಮ್ಮ ಸ್ನೇಹಿತರಿಗೆ ಅಂಬರೀಷ್ ಅವರು ಸಹಾಯ ಮಾಡಿದ್ದಾರೆ. ಹಾಗಾಗಿನೇ ಅವರನ್ನ ಕರ್ಣ ಅಂತ ಕರೆಯೋದು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಗತ್ತು, ಗೌರವ, ಘನತೆಯನ್ನ ಹೊಂದಿದ್ದ ಅಂಬರೀಷ್ ಕನ್ನಡ ಚಿತ್ರರಂಗದ ಕುಟುಂಬದೊಳಗೆ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ, ಕಲಾವಿದರ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನು ಆಲಿಸಿ ಸಲಹೆ ಕೊಟ್ಟು ಪರಿಹರಿಸುವಂತಹ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು. ತಮ್ಮ ಸಿನಿಮಾಗಳ ಮೂಲಕ ಸಿನಿ ಪ್ರೇಮಿಗಳನ್ನು ರಂಜಿಸಿದ್ದ ರೆಬೆಲ್ ಸ್ಟಾರ್ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಆದ ವಿಭಿನ್ನ ಛಾಪು ಮೂಡಿಸಿದ್ದಾರೆ. ನಟರಾಗಿ ಅಂಬರೀಷ್ ಅವರನ್ನ ಜನ ಎಷ್ಟು ಇಷ್ಟಪಟ್ಟರೋ ಹಾಗೆಯೇ ಜನನಾಯಕನನ್ನಾಗಿಯೂ ಕೂಡ ಒಪ್ಪಿಕೊಳ್ತಾರೆ. ಅಂಬರೀಷ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಸಂಸತ್ ಸದಸ್ಯರಾಗಿದ್ದರು. ಅವರ ರಾಜಕೀಯ ಹಾದಿಯನ್ನೇ ನೋಡೋಣ. 1996-99ರವರೆಗೆ ಜನತಾ ದಳದಲ್ಲಿದ್ದರು. 1999-2018ರವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿದರು. 1998-99ರಲ್ಲಿ 12ನೇ ಲೋಕಸಭಾ ಸದಸ್ಯರು. 1999-2004ರವರೆಗೆ 13ನೇ ಲೋಕಸಭಾ ಸದಸ್ಯರು. 2004ರಿಂದ 2009 14ನೇ ಲೋಕಸಭಾ ಸದಸ್ಯರು. 2006ರಿಂದ 2008 ರಾಜ್ಯ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು. 2008ರಲ್ಲಿ ಕಾವೇರಿ ನೀರಿನ ವಿವಾದದಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ಅಂಬರೀಷ್ ರಾಜೀನಾಮೆ ಕೊಟ್ಟರು. 2012 ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದರು. 2013ರ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕ ರಾಜ್ಯ ವಸತಿ ಸಚಿವರಾಗಿದ್ದರು. ಹೀಗೆ ಅಂಬರೀಷ್ ಅವರು ಸಂಸದರಾಗಿ, ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದು ರಾಜಕೀಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇನ್ನು ಅಂಬರೀಷ್ ಅವರಿಗೆ ಒಲಿದು ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನೋಡುವುದಾದ್ರೆ 1982ರಲ್ಲಿ ಅಂತ ಸಿನಿಮಾದ ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ವಿಶೇಷ ಪ್ರಶಸ್ತಿ, ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟ ಕರ್ನಾಟಕ ರಾಜ್ಯ ಪ್ರಶಸ್ತಿ, ರಾಜೇಂದ್ರ ಬಾಬು ನಿರ್ದೇಶನದ ಒಲವಿನ ಉಡುಗೊರೆ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿ, 2005ರಲ್ಲಿ NTR ರಾಷ್ಟ್ರೀಯ ಪ್ರಶಸ್ತಿ ಪಡೆದರು. ಫಿಲ್ಮ್ ಫೇರ್ ಜೀವಮಾನ ಸಾಧನೆಯ ಪ್ರಶಸ್ತಿ ದಕ್ಷಿಣ 2009. ಆಂಧ್ರ ಸರ್ಕಾರವು ನಂದಿ ಪ್ರಶಸ್ತಿಯನ್ನು 2009ರಲ್ಲಿ ನೀಡಿ ಗೌರವಿಸಿದೆ. 90ರ ದಶಕದಲ್ಲಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ತಿರಸ್ಕರಿಸಿದ ನಂತರ ತಿರುವನಂತಪುರ TN ಬಾಲಕೃಷ್ಣ ಅವರಿಗೆ ನೀಡಲಾಯಿತು. ಇನ್ನು TV9 ಸ್ಯಾಂಡಲ್ವುಡ್ ಅವಾರ್ಡ್ಸ್ 2012 ಜೀವಮಾನ ಸಾಧನೆಯ ಪ್ರಶಸ್ತಿ, 2011ರಲ್ಲಿ ಕರ್ನಾಟಕ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ನೀಡಿ ಗೌರವಿಸಿದೆ. 2013ರಲ್ಲಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನು ನೀಡಿದೆ. 2012ರಲ್ಲಿ ಸೈಮಾ ಜೀವಮಾನ ಸಾಧನೆಯ ಪ್ರಶಸ್ತಿ ಅಂಬರೀಷ್ ಅವರಿಗೆ ಒಲಿದು ಬಂದಿದೆ. ಅಂಬರೀಷ್ ಅವರ ಹೆಸರಿನಲ್ಲಿ ಭಾರತೀಯ ಸಿನಿ ಇತಿಹಾಸದಲ್ಲಿ ಯಾರೂ ಮಾಡದ ವಿಶೇಷ ದಾಖಲೆ ಇದೆ. ಅದೇನಪ್ಪ ಅಂದರೆ ಅತಿ ಹೆಚ್ಚು ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ನಟಿಸಿರುವ ಕೀರ್ತಿ ಅಂಬರೀಷ್ ಅವರಿಗೆ ಸಲ್ಲುತ್ತೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಒಡ ಹುಟ್ಟಿದವರು. ವಿಷ್ಣುವರ್ಧನ್ ಅವರ ಜೊತೆ ನಾಗರಹಾವು, ಸ್ನೇಹಿತರ ಸವಾಲ್, ಮಹಾಪ್ರಚಂಡರು, ಅವಳ ಹೆಜ್ಜೆ, ದಿಗ್ಗಜರಂತಹ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್, ಕರಾಟೆ ಕಿಂಗ್ ಶಂಕರ್ ನಾಗ್, ಅನಂತ್ ನಾಗ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ನವರಸ ನಾಯಕ ಜಗ್ಗೇಶ್, ರಿಯಲ್ ಸ್ಟಾರ್ ಉಪೇಂದ್ರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್,
ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್, ರಾಕಿಂಗ್ ಸ್ಟಾರ್ ಯಶ್ ಹೀಗೆ ಕನ್ನಡ ಚಿತ್ರರಂಗದ ಬಹುತೇಕ ನಟರ ಜೊತೆಯಲ್ಲಿ ಅಂಬರೀಷ್ ಅವರು ತೆರೆ ಹಂಚಿಕೊಂಡಿದ್ದಾರೆ. ಬರೀ ಕನ್ನಡ ಮಾತ್ರವಲ್ಲ, ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಸದಾ ಆಕ್ಟಿವ್ ಆಗಿ ತಮ್ಮ ಸುತ್ತಮುತ್ತ ಇದ್ದವರನ್ನ ಮಾತಿನ ಚಟಾಕಿಯಿಂದಲೇ ನಗೆಗಡಲಲ್ಲಿ ತೇಲಿಸುತ್ತಿದ್ದ ಅಂಬರೀಷ್ ಅವರ ಬಗ್ಗೆ ಎಲ್ಲರ ಮನಸ್ಸನ್ನ ಭಾರವನ್ನಾಗಿಸುವ ಬರಸಿಡಿಲಿನ ಸುದ್ದಿಯೊಂದು ಬಂದೆರಗುತ್ತೆ. ಅದೇ ಅವರ ಸಾವಿನ ಸುದ್ದಿ. ಅಂಬರೀಷ್ ಅವರಿಗೆ ಶ್ವಾಸಕೋಶ ಸೋಂಕು ಹೆಚ್ಚು ಬಾಧಿಸಿತ್ತು. ಇದಕ್ಕೆ ಸಿಂಗಾಪುರ್ನಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ರು. ಆದರೆ ಬರುತ್ತಾ ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಅಂದು ನವೆಂಬರ್ 24, 2018 ಮಧ್ಯಾಹ್ನ ಮಂಡ್ಯದ ಹತ್ತಿರ ಬಸ್ ಕಾಲುವೆಗೆ ಬಿದ್ದು 30 ಜನ ಮೃತಪಟ್ಟ ಸುದ್ದಿ ತಿಳಿದು ಅಂಬರೀಷ್ ತುಂಬಾ ನೊಂದುಕೊಂಡಿದ್ರು. ದುರ್ದೈವದ ಸಂಗತಿ ಏನಂದ್ರೆ, ಅದೇ ದಿನ ರಾತ್ರಿ ಸುಮಾರು 10 ಗಂಟೆಗೆ ತೀವ್ರ ಹೃದಯಾಘಾತಕ್ಕೆ ಒಳಗಾದ ಅಂಬರೀಷ್ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ಕೊಂಡೊಯ್ಯುವ ವೇಳೆ ಕೊನೆ ಉಸಿರೆಳೆದ್ರು. ಅವರ ಅಗಲಿಕೆ ನೋವು ಇಡೀ ಕರುನಾಡನ್ನ ಕಣ್ಣೀರ ಕಡಲಲ್ಲಿ ತೇಲಿಸಿತ್ತು. ಪತ್ನಿ ಸುಮಲತಾ ಮತ್ತು ಪುತ್ರ ಅಭಿಷೇಕ್ ಅಂಬರೀಷ್ ಅವರನ್ನ ಕಳೆದುಕೊಂಡ ನೋವಿನಲ್ಲೇ ಕುಗ್ಗಿ ಹೋದ್ರು. ಮಣ್ಣಿನ ಮಗನಿಗೆ ಅಂತಿಮ ನಮನ ಸಲ್ಲಿಸಲು ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿದ್ರು. ಇನ್ನು ಪ್ರೀತಿಯ ತಂದೆಯನ್ನ ಕಳೆದುಕೊಂಡ ನೋವಿನಲ್ಲಿ ಅಪ್ಪನನ್ನೇ ದಿಟ್ಟಿಸಿ ನೋಡುತ್ತಾ ದಿಕ್ಕೇ ತೋಚದಂತೆ ನಿಂತಿರುವ ಅಭಿಷೇಕ್ ಅಂಬರೀಷರ ಈ ಫೋಟೋ ನೋಡಿದ್ರೆ ಈಗಲೂ ಕಣ್ಣಾಲಿಗಳು ಒತ್ತಿಯಾಗುತ್ತವೆ. ಇನ್ನು ಅಂಬರೀಷ್ ಅವರು ಸುಮಾರು 205 ಸಿನಿಮಾಗಳಲ್ಲಿ ಅಭಿನಯಿಸಿದ್ದು, ನೀವು ನೋಡಲೇಬೇಕಾದ ಅಂಬರೀಷ್ ಅವರ ಹಿಟ್ ಲಿಸ್ಟ್ನಲ್ಲಿರುವ ಕ್ಲಾಸ್ ಅಂಡ್ ಮಾಸ್ ಸಿನಿಮಾಗಳು ಇಲ್ಲಿವೆ. ಅಂತ ಚಕ್ರವ್ಯೂಹ, ಗಂಡಬೆರುಂಡ, ಕಾಳಿಂಗ ಸರ್ಪ, ಗೂಂಡಾಗುರು, ಒಂಟಿ ಸಲಗ, ಇಂದ್ರಜಿತ್, ಗರುಡ ಧ್ವಜ, ರೌಡಿ ಎಂಎಲ್ಎ, ಎಂಟಿದೆ ಭಂಟ, ಮೈಸೂರು ಜಾಣ, ನ್ಯೂಡೆಲ್ಲಿ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, 7 ಸುತ್ತಿನ ಕೋಟೆ, ಮಂಡ್ಯದ ಗಂಡು ಇವು ಮಾಸ್ ಸಿನಿಮಾಗಳ ಲಿಸ್ಟ್ನಲ್ಲಿದ್ರೆ, ಮಣ್ಣಿನ ದೋಣಿ, ಮಲ್ಲಿಗೆ ಹೂವು, ಸೋಲಿಲ್ಲದ ಸರದಾರ, ಹೃದಯ ಆಡಿತು, ಒಲವಿನ ಉಡುಗೊರೆ, ಮಿಡಿದ ಹೃದಯ, ಪ್ರೇಮ ಸಂಗಮ ಸೇರಿದಂತೆ ಹಲವು ಕಾದಂಬರಿ ಆಧಾರಿತ ಮತ್ತು ಕೌಟುಂಬಿಕ ಆಧಾರಿತ ಚಿತ್ರಗಳಲ್ಲಿ ಅಂಬರೀಷ್ ಅವರು ಅಭಿನಯಿಸಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.